ನಡೀತಾ ಇರುವಂತಹ ಷಡ್ಯಂತ್ರವನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಿನ್ನೆ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದ ತಂಡ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಸಂಕಲ್ಪ ಯಾತ್ರೆಯನ್ನು ಮಾಡಿದ್ರು. ಇವತ್ತು ಕೂಡ ಬಿಜೆಪಿ ನಾಯಕರು ತಂಡೋಪತಂಡವಾಗಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಶಾಸಕರುಗಳು ಭೇಟಿ ಕೊಟ್ಟಿದ್ದಾರೆ. ಆ ಮೂಲಕ ಧರ್ಮಸ್ಥಳ ಕ್ಷೇತ್ರಕ್ಕೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಧರ್ಮಾಧಿಕಾರಿಗಳನ್ನ ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆಯನ್ನ ಕೂಡ ಬಿಜೆಪಿ ನಾಯಕರು ನಡೆಸಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಅಪಪ್ರಚಾರ ಮಾಡ್ತಾ ಇರೋರನ್ನ ಬಂಧಿಸದೇ ಇರೋದು ಕೂಡ ಅಪರಾಧನೇ ಅಲ್ವಾ ಅಂತ ಶಾಸಕರುಗಳು ಧ್ವನಿ ಎತ್ತಿದ್ದಾರೆ. ಷಡ್ಯಂತ್ರ ಯಾರು ಮಾಡಿದ್ರು, ಪಾತ್ರಧಾರಿಗಳು ಸೂತ್ರಧಾರಿಗಳು ಯಾರು ಗೊತ್ತಾಗಬೇಕು ಅನ್ನೋದು ಬಿಜೆಪಿ ನಾಯಕರ ಒಟ್ಟಾರೆ ಸಂಕಲ್ಪ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇರೋದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿಯಾದಂತಹ ಸಂದರ್ಭ. ವಿಜೇಂದ್ರ ಅವರಿದ್ದಾರೆ, ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡದ ಸಂಸದರು, ಸಿ.ಟಿ. ರವಿ ಅವರನ್ನ ಗಮನಿಸ್ತಾ ಇದ್ದೀವಿ. ಛಲವಾದಿ ನಾರಾಯಣ ಸ್ವಾಮಿಯಿಂದ ಹಿಡಿದು ಬಿಜೆಪಿಯ ರಾಜ್ಯ ನಾಯಕರ ಉಪಸ್ಥಿತಿ ಈ ಸಂದರ್ಭದಲ್ಲಿ ಇದೆ. ಸರ್ಕಾರ ಅಪಪ್ರಚಾರದ ಬಗ್ಗೆ ಕಡಿವಾಣ ಹಾಕ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು, ಷಡ್ಯಂತ್ರ ಮಾಡ್ತಾ ಇರೋರು ಯಾರು ಅಂತ ಬಹಿರಂಗಪಡಿಸಬೇಕು ಅಂತ ಇದೇ ವೇಳೆ ಆಗ್ರಹಿಸಿದ್ರು ಬಿಜೆಪಿಯ ನಾಯಕರು. ಅದರಲ್ಲೂ ಪ್ರಮುಖವಾಗಿ ಬಿ.ವೈ. ವಿಜೇಂದ್ರ ಅವರು ಮಂಜುನಾಥನ ದರ್ಶನ ಪಡೆದ ಬಳಿಕ ಧರ್ಮಾಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದ ಬಳಿಕ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆಸ್ತಾ ಇರೋರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು, ಇಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ತೀವ್ರತರವಾಗಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಲವು ಬಿಜೆಪಿ ಕಾರ್ಯಕರ್ತರು ಇರೋದನ್ನ ಕೂಡ ನೋಡ್ತಾ ಇದ್ದೀರಾ. ಧರ್ಮಸ್ಥಳ ರಕ್ಷಣೆಗೆ ನಾವು ಕಟಿಬದ್ಧರಾಗಿದ್ದೀವಿ ಅನ್ನೋ ಸಂದೇಶವನ್ನು ಕೂಡ ಬಿಜೆಪಿ ನಾಯಕರುಗಳು ಕೊಟ್ಟಿದ್ದಾರೆ. ಸಿಟಿ ಹಿಡಿದು ಬಿಜೆಪಿಯ ರಾಜ್ಯ ನಾಯಕರು ಎಲ್ಲರೂ ಕೂಡ ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿರುವಂತಹ ಸಂದರ್ಭದ ಚಿತ್ರಣ ಇದು. ಧರ್ಮಸ್ಥಳದ ತೇಜೋವಧಿಯನ್ನ ಮಾಡ್ತಾ ಇಡೀ ಲೋಕಕ್ಕೆ ಇಲ್ಲಿ ಏನೋ ನಡೆದಿದೆ ಅಂತ ಹೇಳಿ ಭ್ರಮೆಯನ್ನ ಬಿತ್ತೋ ಕೆಲಸವನ್ನ ಕೆಲವರು ಅವ್ಯಾಹತವಾಗಿ ನಡ್ಕೊಂಡು ಬಂದಿದ್ದಾರೆ. ಒಂದು ಹೋರಾಟ 13 ವರ್ಷ ಒಂದು ಮೊಮೆಂಟಮ್ ಇರುತ್ತೆ ಅಂದ್ರೆ ಯಾರದನ್ನ ಪಾಲನೆ ಲಾಲನೆ ಪೋಷಣೆ ಎಲ್ಲ ಮಾಡ್ತಾ ಇರೋದು, ಅವ್ರ ವಿರುದ್ಧ ಯಾಕೆ ಸರ್ಕಾರ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಇವ್ರ ಪ್ರಶ್ನೆ. ರಾಜ್ಯ ಸರ್ಕಾರ SIT ಘಟನೆ ಮಾಡಿದಾಗ ನಾನು ಕೂಡ ಅದನ್ನು ಸ್ವಾಗತ ಮಾಡಿದ್ದೇನೆ. SIT ತನಿಖೆ ಆಗಲಿ, ಅದು ಯಾವುದೇ ಥರ ತನಿಖೆ ಆದರೂ ಕೂಡ ನಾನು ಸ್ವಾಗತ ಮಾಡ್ತೇನೆ ಅನ್ನುವ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಹಿಂದೂ ಕೂಡ. ಅದೇ ತನಿಖೆ ವಿಚಾರದಲ್ಲಿ ಬೇರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಅಪಪ್ರಚಾರಗಳು ಆಗ್ತಾ ಇದೆ ಅದ್ರ ಬಗ್ಗೆ ಅವರೇನು ಉಲ್ಲೇಖ ಮಾಡಲಿಲ್ಲ, ಆದರೆ ಭಾಳ ನೊಂದ್ಕೊಂಡಿದ್ದಾರೆ ಅಷ್ಟು ಮಾತ್ರ ಗೊತ್ತಾಗ್ತದೆ. ಎಲ್ಲವೂ ಕೂಡ ಚರ್ಚೆ ಮಾಡಿದ್ದೆ. ಈ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಅಸಂಖ್ಯಾತ ಭಕ್ತರೇನಿದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ಬರಬಾರ್ದು ಅನ್ನುವುದೇ ನಮ್ಮ ಎಲ್ಲರ ಮೂಲ ಉದ್ದೇಶ. ಆ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ನಾವು ಗಟ್ಟಿಯಾಗಿ ನಿಲ್ತೇವೆ. ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆಜಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ. ಅವರು ಸಹ ರಾಜ್ಯ ಸರ್ಕಾರ SIT ಘಟನೆ ಮಾಡಿದಾಗ ನಾನು ಕೂಡ ಅದನ್ನು ಸ್ವಾಗತ ಮಾಡಿದ್ದೇನೆ. SIT ತನಿಖೆ ಆಗಲಿ, ಅದು ಯಾವುದೇ ಥರ ತನಿಖೆ ಆದರೂ ಕೂಡ ನಾನು ಸ್ವಾಗತ ಮಾಡ್ತೇನೆ ಅನ್ನುವ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಹಿಂದೂ ಕೂಡ. ಅದೇ ತನಿಖೆ ವಿಚಾರದಲ್ಲಿ ಬೇರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಅಪಪ್ರಚಾರಗಳು ಆಗ್ತಾ ಇದೆ ಅದ್ರ ಬಗ್ಗೆ ಅವರೇನು ಉಲ್ಲೇಖ ಮಾಡಲಿಲ್ಲ, ಆದರೆ ಭಾಳ ನೊಂದ್ಕೊಂಡಿದ್ದಾರೆ ಅಷ್ಟು ಮಾತ್ರ ಗೊತ್ತಾಗ್ತದೆ. ಎಲ್ಲವೂ ಕೂಡ ಚರ್ಚೆ ಮಾಡಿದ್ದೆ. ಈ ಹಿಂದೂ ಧರ್ಮಾಧಿಕಾರಿಗಳ ಹತ್ರ ಮಾತಾಡಿದಾಗ ಅವರಿಗೆ ಯಾವುದೇ ಆತಂಕ ಇಲ್ಲ, ಅವರು ನಿರಾತಂಕವಾಗೇ ಇದ್ದಾರೆ. ಅವರು ಭಕ್ತರ ಒಳಗಿರುವಂಥ ಆತಂಕ ದೂರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸರ್ಕಾರ ಯಾವುದೇ ರೀತಿಯ ತನಿಖೆ ನಡೆಸಲಿ ಅಂತ ನಾನು ಕೂಡ
ಆಗ್ರಹಿಸಿದೆ. ತನಿಖೆ ಆಗಲಿ, ಬೇಕಿದ್ರೆ ಅವ್ರು ಯಾರೋ ದೂರುದಾರ ಹೇಳಿದ ಜಾಗ ಮಾತ್ರ ಅಲ್ಲ, ಇಡೀ ಧರ್ಮಸ್ಥಳವನ್ನೇ ಬೇಕಾದರೂ ಸ್ಕ್ಯಾನ್ ಮಾಡಲಿ, ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ ಅನ್ನುವಂಥ ನಿರಾತಂಕವಾಗಿ ಅವರಿದ್ದರು. ಅವರಿಗೇನು ಯಾವುದೇ ಆತಂಕ ಮುಂಚೆನೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇರಲ್ಲ. ನೋಡಿ, ಇವೆಲ್ಲ ಹತ್ತಾರು ತಲೆಮಾರುಗಳಿಂದ ಬೆಳೆದು ಬಂದಿರತಕ್ಕಂಥ ಶ್ರದ್ಧೆ. ಆ ಶ್ರದ್ಧಾಭಂಗವನ್ನು ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಶ್ರದ್ಧಾಭಂಗದ ಹಿಂದ್ಗಡೆ ಷಡ್ಯಂತ್ರ ಇದೆ. ಹಾಗಾಗಿಯೇ ನಂಬಿಕೆಯನ್ನು ಘಾಸಿಗೊಳಿಸಬೇಕು ಅನ್ನೋದು ಷಡ್ಯಂತ್ರದ ಭಾಗ. ಬೆಳೆ ಇಲ್ಲದೆ ಇದ್ದ ಕಡೆಗೆ ಕಳೆ ಬೆಳೆಯುತ್ತೆ. ನಂಬಿಕೆ ಅನ್ನೋ ಬೆಳೆ ಇಲ್ಲದೆ ಇದ್ದರೆ, ಶ್ರದ್ಧೆ ಅನ್ನೋ ಒಂದು ಬೆಳೆ ಇಲ್ಲದೆ ಇದ್ದರೆ ಮತಾಂತರದ ಕಳೆ ಬೆಳೆಯೋಕ್ಕೆ ಸುಲಭ. ಮತೀಯವಾದಿಗಳ ಷಡ್ಯಂತ್ರ ಅವ್ರನ್ನ ಈಡೇರಿಸ್ಕೊಳ್ಳೋಕೆ ಸುಲಭ. ಅದಕ್ಕೆ ಕೆಲವ್ರನ್ನ ಟೂಲ್ಗಳಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ. ಇದರೆಲ್ಲದರ ಸಮಗ್ರ ತನಿಖೆ ಆಗಲಿ. ಧರ್ಮಸ್ಥಳದ ಜೊತೆಗೆ ಧರ್ಮವೇ ಇದೆ. ಧರ್ಮವೇ ಧರ್ಮಸ್ಥಳ ಇರಬೇಕಾದ್ರೆ, ಸತ್ಯವೇ ಧರ್ಮಸ್ಥಳದ ಜೊತೆಗಿರಬೇಕಾದ್ರೆ ಸತ್ಯಮೇವ ಜಯ. ಈಗ ನಾನು ಮಾತಾಡಿದೆ ಅಂತ ಹೇಳಿದ್ರೆ, ನನ್ನ ಸಹಜವಾಗಿರುವಂಥ ಧರ್ಮಸ್ಥಳದ ಜೊತೆಗಿನ ಭಕ್ತಿ ಮಾತಾಡ್ತು, ಶ್ರದ್ಧೆ ಮಾತಾಡ್ತು. ನಾನು ಮಾತಾಡಿದೆ ಅಂತ ಹೇಳಿದ್ರೆ ನಾನೊಬ್ಬ ವ್ಯಕ್ತಿ ಅಂತಲ್ಲ, ಸ್ವಭಾವದಲ್ಲಿ ನನಗೆ ಪ್ರತಿಕ್ರಿಯಿಸುವ ಸ್ವಭಾವ ಇದೆ. ತಕ್ಷಣಕ್ಕೆ ಪ್ರತಿಕ್ರಿಯಿಸಿದೆ. ಇನ್ನು ಕೆಲವರು ಕಾದು ನೋಡಿ ಪ್ರತಿಕ್ರಿಯಿಸೋಣ ಅಂತ ಪ್ರತಿಕ್ರಿಯಿಸಿದ್ದಾರೆ. ಆದರೆ ಸತ್ಯಮೇವ ಜಯತೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಇಷ್ಟು ದಿನ ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಾ ಇದ್ದ ಭಕ್ತಾದಿಗಳಿಗೆ ಬಿಜೆಪಿ ಕೂಡ ಅಖಾಡಕ್ಕೆ ಧುಮುಕಿರೋದ್ರಿಂದ ಆನೆ ಬಲ ಸಿಕ್ಕಂತಾಗ್ತಾ ಇದೆ. ಆಲ್ಮೋಸ್ಟ್ ದಕ್ಷಿಣ ಕನ್ನಡದ ಬಿಜೆಪಿ ಶಾಸಕರುಗಳು ಎಲ್ಲರೂ ಉಪಸ್ಥಿತರಿರೋದನ್ನು ಗಮನಿಸ್ತಾ ಇದ್ದೀರಾ. ಬಿಜೆಪಿಯ ರಾಜ್ಯ ನಾಯಕರು ಎಲ್ಲರೂ ಕೂಡ ಈ ಪ್ಲಾನ್ ಮಾಡ್ಕೊಂಡಿದ್ರು. ಅದೇ ರೀತಿ MLC MLAಗಳು ಎಲ್ಲರೂ ಕೂಡ ಅಲ್ಲಿ ಬಂದು ನಾವಿದ್ದೀವಿ ಧರ್ಮಸ್ಥಳದ ಜೊತೆಗೆ ಅನ್ನೋ ಸಂದೇಶವನ್ನು ಕೊಡ್ತಾ ಇರುವ ಸಂದರ್ಭ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್. ಧರ್ಮಸ್ಥಳ ಕ್ಷೇತ್ರದ ವಿಚಾರದಲ್ಲಿ ಇಷ್ಟು ದಿನ ಬಿಜೆಪಿಯ ಸ್ಟ್ಯಾಂಡ್ ಕಂಪ್ಲೀಟ್ ಆಗಿ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಒಂದಿಬ್ಬರು ಆರಂಭಿಕ ಹಂತದಲ್ಲಿ SIT ರಚನೆ ಆದಾಗ ಆಕ್ಷೇಪ ವ್ಯಕ್ತಪಡಿಸಿದ್ ಬಿಟ್ರೆ ಇನ್ಯಾರೂ ಓಪನ್ ಆಗಿ ಮಾತಾಡ್ತಿರ್ಲಿಲ್ಲ. ಈಗ ಓಪನ್ ಆಗಿ ಮಾತಾಡಿರೋದ್ರಿಂದ ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಾ ಇದ್ದವ್ರಿಗೆ ಆನೆ ಬಲನ ಇದು. ಇವತ್ತು ಕೇವಲ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ರ ಅಥವಾ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಮಾತಾಡಿದ್ರ? ಮಮತಾ, ಈವರೆಗೆ ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಚರ್ಚೆಗಳಾಗ್ತಾ ಇತ್ತು. ಇವತ್ತು ಬಹಿರಂಗವಾಗಿ ಬಿಜೆಪಿಯವರು ದೇವಸ್ಥಾನಕ್ಕೆ ಭೇಟಿ ಕೊಡುವ ಮೂಲಕ ಆ ದೇವಸ್ಥಾನದ ವಿರುದ್ಧ ಯಾರು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಷಡ್ಯಂತ್ರಗಳನ್ನ ಮಾಡ್ತಾ ಇದ್ರು ಅನ್ನುವಂಥ ಒಂದು ಆರೋಪ ಇತ್ತು. ಅವರ ವಿರುದ್ಧವಾಗಿ ನಿಂತಿದ್ದಾರೆ ಅನ್ನುವಂಥದ್ದು. ಆದರೆ ಇವತ್ತು ಕೂಡ ಬಂದಂತಹ ಬಿಜೆಪಿ ನಾಯಕರು ಹೇಳಿರುವಂಥದ್ದು, ತನಿಖೆ ಅದರ ಪಾಡಿಗೆ ನಡೀಲಿ, ಅದರ ಬಗ್ಗೆ ಯಾವುದೇ ತಕರಾರುಗಳಿಲ್ಲ. ಆದರೆ ತನಿಖೆಯ ಹೆಸರಿನಲ್ಲಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಕಾಣದ ಕೈಗಳು ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದು, ಇದರ ವಿರುದ್ಧ ನಮ್ಮ ಹೋರಾಟ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತು ಎಲ್ಲಾ ತಮ್ಮ ಮಾತುಗಳಲ್ಲೂ ಕೂಡ ತಿಳಿಸಿರುವಂಥದ್ದು. ನಾಳೆ ಈ ವಿಚಾರವಾಗಿ ಸದನದಲ್ಲಿ ಗೃಹ ಸಚಿವರು ಏನು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅದರ ಜೊತೆಗೆ ಸರ್ಕಾರ ರಾಜ್ಯದ ಮತ್ತು ಹಿಂದೂಗಳ ಕ್ಷಮೆಯನ್ನ ಯಾಚಿಸಬೇಕು ಅನ್ನುವಂತ ಒಂದು ಒತ್ತಾಯ ಒಟ್ಟು ಎಲ್ಲಾ ನಾಯಕರಿಂದ ಕೇಳಿ ಬಂದಿರುವಂತದ್ದು. ಹಾಗಾಗಿ ಸದನದಲ್ಲಿ ನಾಳೆ ಈ ಬಗ್ಗೆ ಇಡೀ ದಿನ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. SIT ತನಿಖೆ ಒಂದು ಭಾಗ ಆದ್ರೆ ಸೋಷಿಯಲ್ ಮೀಡಿಯಾವನ್ನು ಬಳಸುವ ಮೂಲಕ ಮತ್ತು ಇದರ ಹಿಂದೆ ಕೆಲವು ಪ್ರಗತಿಪರ ಮತ್ತು ಎಡಪಂಥೀಯ ಚಿಂತನೆ, ಕಮ್ಯುನಿಸ್ಟ್ ಚಿಂತನೆಗಳನ್ನ ಹೇರಿ ಸರ್ಕಾರವನ್ನ ಅವರೇ ನಿಯಂತ್ರಣ ಮಾಡ್ತಾ ಇದ್ದಾರಾ ಅನ್ನುವಂತ ಒಂದು ಒಟ್ಟು ಅಭಿಪ್ರಾಯವನ್ನ ಇವತ್ತು ಮಾಧ್ಯಮಗಳ ಮುಂದೆ ಮಂಡನೆಯನ್ನ ಮಾಡಿರುವಂತದ್ದು. ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು. SIT ತನಿಖೆ ಅನಾಮಿಕನ ದೂರಿನ ಹಿನ್ನೆಲೆಯಲ್ಲಿ ಆಗಿತ್ತು. ಈ ತರದ ಷಡ್ಯಂತ್ರದ ತನಿಖೆ ಕೂಡ ಆಗಬೇಕು ಸರ್ಕಾರದ ಮಟ್ಟದಲ್ಲಿ ಅನ್ನುವಂಥದ್ದನ್ನ ಎಲ್ಲಾ ನಾಯಕರು ಕೂಡ ಒತ್ತಾಯವನ್ನ ಮಾಡಿರುವಂತದ್ದು. ಮಮತಾ.